ಮಾಡಿದ ಟೀಚರ್ಸ್ GPTR, PSTR, HSR ರಿಕ್ರೂಟ್ಮೆಂಟ್ ಕನ್ಫರ್ಮ್ ಆಗಿದೆ. ಸೊ ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತು. ಆದರೆ ಮತ್ತೆ ನಮ್ಮ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತ ಕಚೇರಿ ಶಾಸನ ಇಲಾಖೆದವರು ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ 17/8/2026 ನಿನ್ನೆ ಬಿಟ್ಟಂತದ್ದು. ಸೊ ಇದೆಲ್ಲ ಗೊತ್ತು ನಿಮಗೆ. ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ಗೆ ಹೋದ್ರೆ ಸಾಕು, ಅರ್ಜಿಯನ್ನು ಅಪ್ಲಿಕೇಶನ್ ಕರೆದಿದ್ದಾರೆ. 10/8 ಸೂಚನೆ ಹೊರಡಿಸಿದ ಡೇಟು. ಅರ್ಜಿಯನ್ನು ಇವತ್ತು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗ ಕೊನೆ ದಿನಕ್ಕೆ 7/9 ಇದೆ. ಓಕೆ, ನೋಡಿ ಏನೇನು ಎಲ್ಲ ಪೋಸ್ಟ್ಗಳಿಗೆ ಏನೇನು ಶೈಕ್ಷಣಿಕ ವಿದ್ಯಾರ್ಹತೆ ಇದೆ, ವಯೋಮಿತಿ ಇದೆ, ಶುಲ್ಕ, ಮೀಸಲಾತಿ ಇತರ ಎಲ್ಲಾನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಓಕೆ, ಆಮೇಲೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು. ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಅದೇ ಯೂಸರ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ಲಾಗಿನ್ ಆಗೋದು, ಆಮೇಲೆ ವೈಯಕ್ತಿಕ ಮಾಹಿತಿ, ಮೀಸಲಾತಿ ವೃತ್ತಿ ಶಿಕ್ಷಣ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಎಲ್ಲವನ್ನ ತುಂಬ್ಕೋತ ಹೋಗೋದಿರುತ್ತೆ. ಎಲ್ಲವೂ ಆನ್ಲೈನ್ ಇರುತ್ತೆ. ಆಮೇಲೆ ವಿದಿನ್ ಡೇಟ್ ಅಲ್ಲೇ ತುಂಬ್ರಿ. ಲಾಸ್ಟ್ ಡೇಟ್ ವರೆಗೂ ವೇಟ್ ಮಾಡಿ ಕೂತ್ಕೋಬೇಡ್ರಿ. ಆಮೇಲೆ ನೀವು ಏನಾದರೂ ಒಂದೇ ಅರ್ಜಿಯಲ್ಲಿ ಎಲ್ಲ ಅರ್ಹರು ಎಲ್ಲ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳು ಅಥವಾ ವಿಭಾಗಗಳ ಸೂಚನೆ ಅರ್ಜಿಯನ್ನು ಸಲ್ಲಿಸುವುದು. ಒಂದೇ ಅಪ್ಲಿಕೇಶನ್ ಇರುತ್ತೆ. ನೀವು ಎಷ್ಟು ಬೇಗ ಅಷ್ಟು ಎಲ್ಲಿ ಬೇಕಾ ಕೇಡರ್ ಆಗಿರ್ಬೋದು, ಯಾವುದೇ ಇರಲಿ ಒಂದೇ ಅಪ್ಲಿಕೇಶನ್ PST GPT ಯಾವುದೇ ಇರಲಿ. ಓಕೆ, ಆದ್ರೆ ಒಂದೇ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅದಕ್ಕೆ ಸಪರೇಟ್ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬಟ್ ಆನ್ಲೈನ್ ಅಪ್ಲಿಕೇಶನ್ ಒಂದೇ ಇರುತ್ತೆ. ಹ್ಮ್ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಅಂತ ತೋರಿ. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ. ಅದೇ ರೀತಿ ಬೇರೆ ಬೇರೆ ವೃಂದದ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ. ಇನ್ನು AM ಮತ್ತು PE ಟೀಚರ್ ಗ್ರೇಡ್ 1ಗೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸುವ ಅವಕಾಶ ಉಂಟು. ಯಾವುದಾದ್ರು ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅಭ್ಯರ್ಥಿಗಳು ತನ್ನ ಅರ್ಹತೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸಬಹುದು. ಬೇರೆ ಬೇರೆ ವೃಂದಕ್ಕೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಉದಾಹರಣೆ ಕೂಡ ಕೊಟ್ಟಿದ್ದಾರೆ. PST ವೃಂದದಲ್ಲಿ, PST ಸಾಮಾನ್ಯ ಎರಡೂ ಅವ್ರು ಏನ್ ಮಾಡಿ GPT ವೃಂದದಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದದಲ್ಲೂ ಅಪ್ಲಿಕೇಶನ್ ಹಾಕ್ತಾರೆ. ಅದು ಮೂರು ವೃಂದದ ಹುದ್ದೆಗಳ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆ ವಿಭಾಗಗಳಲ್ಲಿ ಪ್ರತ್ಯೇಕ ಶುಲ್ಕವನ್ನು ಒಂದೇ ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ ಎಂದು ಇಟ್ಬೋದು. ಅದಕ್ಕೊಂದಿಟ್ಟು ಅಮೌಂಟ್ ಬೇರೆ ಬೇರೆ ಇರ್ತೈತಿ. ಒಂದೇ ಅಪ್ಲಿಕೇಶನ್ ಬೇರೆ ಬೇರೆ ಇದಕ್ಕೂ ಕಾಣಬಹುದು. ಆದ್ರೆ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಹಾಗೋ ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅವರು. ಈಗ ಒಬ್ರು PST ವೃಂದದ ಬಾಗಲಕೋಟೆ ಜಿಲ್ಲೆಯ ಅರ್ಜಿ ಸಲ್ಲಿಸಿದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PST ವೃಂದದ ಸಲ್ಲಿಸುವ ಅವಕಾಶ ಇರುವುದಿಲ್ಲ. ಹೋಯ್ತು. ಯಾವ ಬರುತ್ತೆ PST SS ಹುದ್ದೆಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸ್ಯಾರ, ಬೇರೆ ಜಿಲ್ಲೆಯಲ್ಲಿ GPT SS ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತೆ. ಅಲ್ಲಿ PST ಇದೆ, ಇಲ್ಲಿ GPT SS ಯಾವುದು ಅದೇ ಯಾವ ಅಭ್ಯರ್ಥಿ GPT SS ಹುದ್ದೆಗೆ ಮೈಸೂರು ಜಿಲ್ಲೆ ಅರ್ಜಿ ಸಲ್ಲಿಸಿದ್ದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT SS ಹುದ್ದೆಗೆ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ. ಸೇಮ್ ಇದ್ರೆ ಬರೋದಿಲ್ಲ. ಆದ್ರೆ ಅದು ಬೇರೆ ಆಗ್ಬೋದು. ಆದ್ರೆ GPT-M ಆಗಿರ್ಬೋದು, ಸೈನ್ಸ್, ಕನ್ನಡ ಬೇರೆ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅದಕ್ಕೊಂದು ಅಮೌಂಟ್ ಹೆಚ್ಚಿಗೆ ಇರ್ತೈತಿ. ಅದನ್ನ ತುಂಬಿ ನೀವು ಹಾಕ್ಬೋದು. ಓಕೆ, ಅದನ್ನೇ ಎಕ್ಸಾಂಪಲ್ ಕೊಡ್ತಾರೆ ಅವರು. ಆಮೇಲೆ ನೀವು 2-3 ಕಡೆ ಅಪ್ಲಿಕೇಶನ್ ಹಾಕ್ತೀರಿ. ಮತ್ತೆ ಯಾವ ವೃಂದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ ಅನ್ನೋದು ಸೆಲೆಕ್ಟ್ ಆದ್ರೆ ಅದನ್ನು ಕೂಡ ತಾತ್ಕಾಲಿಕವಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಮ್ ಎಲ್ಲಿ ಬರಿಬೇಕಂದ್ರೆ ಯಾವ ಎಕ್ಸಾಮ್ ಸೆಂಟರ್ ಅನ್ನು ಕೂಡ ಡಿಸ್ಟ್ರಿಕ್ಟ್ ಅನ್ನು ಕೂಡ ಬರೀಬೇಕು. ಅವ್ರು ಅಲಾಟ್ ಮಾಡ್ತಾರೆ. ಆಮೇಲೆ ಮತ್ತ ಪರೀಕ್ಷಾ ಕೇಂದ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅಲ್ಲಿ ಸೀಟ್ ಅಲಾಟ್ಮೆಂಟ್ ಅಲ್ಲ ಬೇರೆ ಡಿಸ್ಟ್ರಿಕ್ಟ್ ಹಾಕ್ತಾರೆ. ಅಪ್ರೂಪ್ ಹಂಗಾಗೋದು. ಯಾವ ಹುದ್ದೆಗೆ ಅಧಿಸೂಚನೆಯನ್ನ ನೋಡಿ ಸ್ಪಷ್ಟವಾಗಿ ನಮೂದನೆ ಮಾಡಬೇಕು ಆನ್ಲೈನ್‌ದಲ್ಲಿ. PSTನ, GPTನ, AM ನ. ಕಲ್ಯಾಣ ಕನ್ನಡ ಪ್ರದೇಶ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಶೇಕಡ 80ರಷ್ಟು ಹುದ್ದೆಗಳಿಗೆ LC ಲೋಕಲ್ ಕೇಡರ್ ಹಾಗೂ ಕಲ್ಯಾಣ ಕನ್ನಡ ಮಿಕ್ಕುಳಿದ ವೃಂದದ ಶೇಕಡ 20ರಷ್ಟು ಹುದ್ದೆಗಳಿಗೆ RPC ಹಾಗೂ ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಜಿಲ್ಲೆ ಮತ್ತು ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿಯೂ ರಾಜ್ಯ ಮಟ್ಟದ ಸ್ಥಳೀಯ ವೃಂದ 8% ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲಾಗಿದ್ದು ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ವೇಳಾಪಟ್ಟಿಯನ್ನು ಎರಡೊಂದು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಆಯ್ಕೆ ಮಾಡುವುದರ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು ಇದೆ ರೀ.
ಇದೆ 80+20 ಇದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀವಿ. ಸೊ 80% ಅವರಿಗೆ 20% ಉಳಿದ ಅಭ್ಯರ್ಥಿಗಳು ಇರ್ತೈತಿ. ಬೇರೆದವ್ರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಬಹುದು. ಹ್ಮ್ ಕರೆಕ್ಟ್ ಇದೆ. ಇದೊಂದು ಫೋಟೋ ಬಗ್ಗೆ 50 KB ಒಳಗಡೆ ಇರಬೇಕು, ಸೈನ್ ಫೋಟೋ ಆಗಿರ್ಬೋದು. ಸಬ್ಮಿಟ್ ಅದು ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡ್ರಿ. ಯಾವುದೇ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ. ಆಮೇಲೆ ಡಿಕ್ಲರೇಷನ್ ನೀಡಿದ ನಂತರ ಅಲ್ಲಿ ಏನು ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಡಿಕ್ಲರೇಷನ್ ಮಾಡೋಕ್ಕಿಂತ ಮುಂಚೆನೆ ಎಲ್ಲ ಒಂದು ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಓಕೆ. ಟೋಟಲ್ ಮಾರ್ಕ್ಸ್ ಹಾಕ್ರಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂಡ್ ಅಬ್ಟೇನ್ ಮಾರ್ಕ್ಸ್ ಕರೆಕ್ಟ್ ಹಾಕ್ರಿ. ಏನೋ ಮಿಸ್ಟೇಕ್ ಆದ್ರೆ ನೀವೇ ಹೊಣೆಗಾರ ಅಂತ ಹೇಳ್ತಾರೆ. ತಿದ್ದುಪಡಿಗೆ ಅವಕಾಶ ಇಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ನೀವು, ಆದ್ರೆ ತಿದ್ದುಪಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮಾಹಿತಿಯನ್ನ ಕರೆಕ್ಟ್ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ರಿ. ಲಾಸ್ಟ್ ಡೇಟ್ ತನಕ ಕಾಯ್ಬೇಡ್ರಿ. ಮುಂಚೆನೆ ಅಪ್ಲಿಕೇಶನ್ ಹಾಕ್ರಿ. ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ, ಕ್ರೆಡಿಟ್ ಕಾರ್ಡ್ ಮೂಲಕ, ಡೆಬಿಟ್ ಕಾರ್ಡ್ ಮೂಲಕ ಅದನ್ನ ಪೇ ಮಾಡಿಬಿಡ್ರಿ. ಮಾಡಿ ಅದರದ ಶುಲ್ಕದ ಪಾವತಿ ಮಾಡಿದ ಪ್ರಿಂಟರ್ ತಗೊಳ್ರಿ. ಹ್ಮ್ ಅದು ಅಪ್ಡೇಟ್ ಆಗ್ಬೇಕಾದ್ರೆ ನೀವು ಈ ಸದ್ಯ ಆನ್ಲೈನ್ ಕಡೆ ಅವಾಗಿಂದ ಅವಾಗ ತೋರ್ಸಲ್ಲ. ಒಂದು 24 ಗಂಟೆಗಳ ಕಾಲಾವಕಾಶ ಇರುತ್ತೆ. ಅದಾದ್ಮೇಲೆ ತೋರಿಸುತ್ತೆ ಅದು. ಓಕೆ. ಏನಾದ್ರು ಅಸ್ಪಷ್ಟ ಅಪೂರ್ಣ ಮಾಹಿತಿ ಅಂದ್ರೆ ನೀವೇ ಜವಾಬ್ದಾರರು. ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ನಿಮ್ದೇ ಕೊಡ್ರಿ. ಹ್ಮ್ ಮೀಸಲಾತಿ ತಕ್ಕಂತೆ ಅಪ್ಲಿಕೇಶನ್ ಕರೆಕ್ಟ್ ಬರೀರಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಇಟ್ಕೊಳ್ರಿ. ಅದನ್ನ ಪ್ರಿಂಟ್ಔಟ್ ತಗೋರಿ. ಅಪ್ಲಿಕೇಶನ್ ಹಾಕಿದ ನಂತರ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಪ್ರಿಂಟ್ಔಟ್ ತಗೊಳ್ರಿ. ಏನೇನ್ ಕೇಳಿದಾರೆ ಎಲ್ಲವನ್ನು ಗರಿಷ್ಠ ಅಂಕಗಳು ಪಡೆದ ಅಂಕಗಳನ್ನು ಕರೆಕ್ಟ್ ಹಾಕ್ರಿ. ಆಮೇಲೆ ಗ್ರೇಡ್ ಅನ್ನು ನಮೂದಿಸಿದಂತ ಯೂನಿವರ್ಸಿಟೀಸ್ಗಳು ಇರ್ತಾವೆ ಮಾರ್ಕ್ಸ್ ಕಾರ್ಡ್‌ದಲ್ಲಿ, ಅದನ್ನ ಮಾರ್ಕ್ಸ್‌ಗೆ ಕನ್ವರ್ಟ್ ಮಾಡ್ಕೊಂಡು ಹಾಕ್ಬೇಕು. ಅದನ್ನ ಆಯಾ ಬೋರ್ಡ್ ಮತ್ತು ವಿಶ್ವವಿದ್ಯಾಲಯ ಗ್ರೇಡ್‌ನಿಂದ ಅಂಕ ಪರಿವರ್ತನಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ಬೇಕಾದ್ರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಪರಿವರ್ತನಾ ಪಟ್ಟಿಯನ್ನು ನೀವು ಅಪ್ಲೋಡ್ ಮಾಡಿ. ಸ್ಕ್ಯಾನ್ ಅಂಡ್ ಅಪ್ಲೋಡ್ ಕನ್ವರ್ಷನ್ ಟೇಬಲ್ ಫ್ರಮ್ ಗ್ರೇಡ್ ಟು ಮಾರ್ಕ್ಸ್. ಇನ್ನೂ ಕೆಲವು ಕಡೆ ಬೇರೆ ಬೇರೆ ವಿಷಯಗಳನ್ನ ಆಡ್ ಮಾಡಿರ್ತಾರ. ಅದಕ್ಕೆ ತಕ್ಕಂತೆ ನೋಡ್ರಿ. ಅದು ಫುಟ್ ನೋಟ್‌ದಲ್ಲಿ ಬರ್ದಿದ್ರೆ ಮಾತ್ರ ಅದಕ್ಕೆ ಅದನ್ನ ಕನ್ಸಿಡರ್ ಮಾಡಿ ಹಾಕ್ರಿ. ಅವ್ರು ಫುಟ್ ನೋಟ್‌ದಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಅದನ್ನೇನು ಕನ್ಸಿಡರ್ ಮಾಡಿ ಟೋಟಲ್ ಮಾರ್ಕ್ಸ್ ಡಿವೈಡ್ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಆನ್ಲೈನ್‌ದಲ್ಲಿ ಏನೇನ್ ಹಾಕಿರ್ತಾರೆ ಅದ್ರ ಮ್ಯಾಗನೆ ಅವರು ಸೆಲೆಕ್ಷನ್ ಮಾಡ್ಕೋದು. ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು 371 ಜೆಗೆ ಸಂಬಂಧಿಸಿದ ಮೀಸಲು ಪ್ರಮಾಣ ಪತ್ರ ಆರ್‌ಡಿ ನಂಬರ್ ಕಂಪಲ್ಸರಿ ಇರಲೇಬೇಕು. ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕರೆಕ್ಟ್ ಹಾಕೋರಿ. ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಕೊನೆ ದಿನಾಂಕದವರೆಗೆ ವೇಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಏನಾದ್ರು ಸಮಸ್ಯೆ ಇದ್ದರೆ ಈ ಸಹಾಯವಾಣಿಗೆ ಫೋನ್ ಮಾಡಿ. ರೈಟ್. ಸೊ ಇದಾಗಿತ್ತು ಒಂದು ಅಭ್ಯರ್ಥಿಗಳಿಗೆ ಸೂಚನೆಗಳು. ಓಕೆ. ನೋಡಿ, ಇದನ್ನ ಕೇಳಿದ ನಂತರ ಅಪ್ಲಿಕೇಶನ್ ಹಾಕಿ. ಓಕೆ. ಇಲ್ಲಿಗೆ ಎರಡು ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಅನ್ಕೊಂಡಿದ್ದೀನಿ. ಜಾಯಿನ್ ಕೂಡ ಆಗ್ಬೋದು. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡುವಂತ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.